ಕನ್ನಡ ಚಿತ್ರರಂಗ 93 ವರ್ಷ ಪೂರೈಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ 93ರ ಸಂಭ್ರಮವನ್ನ ಆಚರಿಸಲು ಮುಂದಾಗಿದೆ ಫಿಲಂ ಚೇಂಬರ್. ಆದರೆ ನಿರ್ಮಾಪಕರ ಸಂಘದಿಂದ ಆಚರಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇಂಡಸ್ಟ್ರಿ ಸಂಕಷ್ಟದಲ್ಲಿ ಇರುವಾಗ ಈ ರೀತಿ ಅನಗತ್ಯ ಆಚರಣೆ ಬೇಡ. 25 ವರ್ಷ ಅಥವಾ 50 ವರ್ಷ ಜೊತೆಗೆ 75 ಅಥವಾ 100ರ ಸಂಭ್ರಮಾಚರಣೆ ಮಾಡಲಿ, ಆದರೆ 93ರ ಆಚರಣೆ ಯಾಕೆ ಅಂತ ನಿರ್ಮಾಪಕಿ ಪ್ರಿಯಾ ಹಾಸನ್ ಪ್ರಶ್ನೆ ಮಾಡಿದ್ದಾರೆ. ವಿತರಕರಿಗೆ ಏನ್ ಅನುಕೂಲ ಮಾಡ್ಬೇಕು ಆ ವಿಚಾರದಲ್ಲಿ ನೀವು ಚರ್ಚೆನ ಮಾಡಿ ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಈ ರೀತಿಯಾಗಿ ಅದು 25 ವರ್ಷಕ್ಕೆ ಮಾಡ್ತಾರೆ, 50 ವರ್ಷಕ್ಕೆ ಮಾಡ್ತಾರೆ, 75 ವರ್ಷಕ್ಕೆ ಮಾಡ್ತಾರೆ, 100 ವರ್ಷಕ್ಕೆ ಮಾಡ್ತಾರೆ ಪ್ಲಾಟಿನಮ್ ಅಂತ. ಇದ್ರಾಗಿ ನಾವೆಲ್ಲರೂ ಸೇರಿ ಅಷ್ಟೊತ್ತಿಗೆ ನಮ್ಮ ಒಂದು ಚಿತ್ರರಂಗನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ, ಎಲ್ರಿಗೂ ಅನುಕೂಲವಾಗಿ. ನಿರ್ಮಾಪಕರುಗಳಿಗೆ ಏನೇನು ಅನುಕೂಲ ಬೇಕು ನೋಡಿ, ವಾಣಿಜ್ಯ ಮಂಡಳಿಯಿಂದ ಒಂದು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ನಿರ್ಮಾಪಕರುಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 1-2 ದೊಡ್ಡ ಸಿನಿಮಾಗಳು ಮಾಡಿದ್ರೆ ಉದ್ಯಮ ನಡೆಯಲ್ಲ ಸರ್. ಎಲ್ಲಾ ಸಣ್ಣ ಸಿನಿಮಾನು ಆಗ್ಬೇಕು, ದೊಡ್ಡ ಸಿನಿಮಾನು ಆಗ್ಬೇಕು. ಎಲ್ಲಾ ಸಿನಿಮಾಗಳು ನಡೀತಾ ಇದ್ದಾಗ ಮಾತ್ರ ಎಲ್ಲಾ ಟೆಕ್ನಿಷಿಯನ್ಸ್ಗಳಿಗೂ ಕೆಲಸ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗಾಗ್ಲಿ. ಕೆಲವ್ರು ಯಾರೋ ಗ್ರೂಪಲ್ಲಿ ಸಬ್ಸಿಡಿ ನಿಲ್ಲಿಸ್ಬಿಡ್ತಾರೆ, ಈ ಥರ ಊಹಾಪೋಹ ತುಂಬ ಇದೆ. ಚಿತ್ರರಂಗದಲ್ಲಿ ಇಡೀ ಉದ್ಯಮ ಇರೋ ಗಂಟ ಸಬ್ಸಿಡಿ ಕೊಡಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಹಾಗೂ ವಾಣಿಜ್ಯ ಮಂಡಳಿ ಉದ್ದೇಶ. ಯಾವ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸೋದನ್ನ ಎರಡನೇ ಮಾತೇ ಇಲ್ಲ. ಸಬ್ಸಿಡಿ ಜಾಸ್ತಿ ಕೊಡೋದು ಕೇಳ್ತಾ ಇದ್ದೀವಿ. 10 ಲಕ್ಷ ಇರೋದು 15 ಲಕ್ಷ ಮಾಡಿದ್ದು ಕೇಳ್ತೀವಿ, ಕಮ್ಮಿ ಮಾಡಿದ್ದು ಕೇಳ್ದ. 125 ಸಿನಿಮಾ ಇದೆ, ಇವಾಗ 200 ಸಿನಿಮಾ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಇಡೀ ಉದ್ಯಮದ ದೃಷ್ಟಿಯಿಂದ ಎಲ್ಲರೂ ಹೇಳ್ತಾರೆ. ಯಾರೋ ಒಬ್ರು ಮಾತಾಡೋದಂತ ಇನ್ನು ಮುಂದಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡಬೇಡಿ. ಚಿತ್ರೋದ್ಯಮದ ತುಂಬ ಸಮಸ್ಯೆ ಇದೆ, ನಿರ್ಮಾಪಕರಿಗೆ ಸಮಸ್ಯೆ ಇದೆ. ನಿರ್ಮಾಪಕನೇ ಚಿತ್ರ ಸ್ಟಾರ್ಟ್ ಮಾಡಬೇಕು, ಚಿತ್ರೀಕರಣ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾವ ಥಿಯೇಟ್ರಲ್ಲಾಗಲಿ ಯಾವುದ್ರಲ್ಲಿ ಥಿಯೇಟ್ರಿಗೂ ಕೆಲವರು ಬಾಡಿಗೆ ಕೊಟ್ಟು ಪರ್ಸೆಂಟೇಜ್ ಅಲ್ಲದೆ ಪ್ರಿಂಟ್ ಪ್ರಿಂಟ್ ಹಾಕಿ ಎಲ್ಲ ಅವನೇ ಮಾಡ್ತಾನೆ, ಎಲ್ಲ ಅವರೇನು ಬರೀ ಒಬ್ಬ ನಿರ್ಮಾಪಕ ಕೊಡ್ತಾನೆ. ಅದು ಮುಂದೆ ಯಾವ ರೀತಿ ಅವ್ರಿಗೆ ಹೊರೆ ಕಮ್ಮಿ. ಇವತ್ತು ಈ ಸಭೆ ಕರೆದಿದ್ದ ಉದ್ದೇಶ ಮತ್ತೆ ನಿಮ್ಮೆಲ್ಲರೂ ಇವತ್ತು ಕರೆದಿದ್ದ ಉದ್ದೇಶ ಏನಂದ್ರೆ 2 ರೀಸನ್ಗೆ. ಒಂದು, ಸಬ್ಸಿಡಿ ವಿಚಾರವಾಗಿ ಏನ್ ಇವಾಗ ಊಹಾಪೋಹಗಳು ಬಂದಿದೆ, ಪ್ಲಸ್ ಅದು ಆಗ್ತಾನೂ ಇಲ್ಲ. ಸಬ್ಸಿಡಿ ತುಂಬಾ ವರ್ಷಗಳಿಂದ ನಿಂತಿದೆ, ಆ ಸಬ್ಸಿಡಿ ರಿಲೀಸ್ ಆಗ್ತಾ ಇಲ್ಲ. ಫಸ್ಟ್ ನಿರ್ಮಾಪಕರಿಗೆ ಮತ್ತೆ ನಮ್ಮ ಪ್ರದರ್ಶಕರಿಗೆ, ವಿತರಕರಿಗೆ ಏನು ಸಪೋರ್ಟ್ ಆಗ್ಬೇಕು ಆ ವಿಚಾರವಾಗಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಪದಾಧಿಕಾರಿಗಳು